ಹಾಯ್ ಫ್ರೆಂಡ್, ವೆಲ್ಕಮ್ ಚಾನಲ್. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ತಮ್ಮನವ್ರು ಹೆಂಗೆ ಹೋಗ್ತಾವನೆ ಕ್ಯೂಟಾಗಿರೋನಲ್ಲ. ಫೆಚರ್ ಹಾಕೊಂಡು ದೇವಸ್ಥಾನ ಒಳಗಡೆ ಸೇದಾಜಿ. ನಾವು ರೀಚ್ ಆದಾಗ 12 ಆಗೋಗಿತ್ತು. ಬಟ್ ಅಂದರೂ ರೂಮ್ ಸಿಕ್ತು. ನಾವು ಹಿಂಗೆ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೊರಟ್ವಿ. ಹೋಗ್ಬೇಕಾದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರಿ, ವಾತಾವರಣ ಎಲ್ಲ. ನನ್ನ ಮಗಳು ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಹೋಗ್ತಾ ಇದ್ದ. ನಾನು ನನ್ನ ಮಗಳು ಹಿಂದೆಗಡೆ ನೋಡಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋದ್ವಿ. ನಮ್ಮಪ್ಪ ನಾನು ಸಿನಿಮಾ ಅಂದ್ಬಿಟ್ಟು ಸಿನಿಮಾದ ಮೇಲೆ ಕುಂತಿದ್ದಾರೆ ನೋಡಿ. ನಾನು ನನ್ನ ಮಗಳು ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅನ್ನಪ್ರಾಶನ ಮಾಡ್ಸೋಕ್ಕೆ ಟಿಕೆಟ್ ತೊಗೋಬೇಕು. ನಮ್ಮ ಮನೆಯವ್ರು ಟಿಕೆಟ್ ತೊಗೊಂಡ್ರು. 300 ರೂಪಾಯಿ ಒಬ್ರಿಗೆ ಟಿಕೆಟು. ಆಮೇಲೆ ಒಂದಷ್ಟು ಫೋಟೋ ತಕ್ಕೊಂಡು ಕೂತ್ಕೊಂಡ್ವಿ. ಅನ್ನಪ್ರಾಶನ ಮಾಡ್ಸೋಣ ನನ್ನ ಮಗನಿಗೆ ಅಂತ. ಪೂಜಾರಿ ಅವ್ರು ಇನ್ನೂ ಬಂದಿರಲಿಲ್ಲ. ಎಲ್ಲ ರೆಡಿ ಮಾಡಿ ಆಮೇಲೆ ಐನವ್ರು ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು. ಅವನಿಗೆ ಅಲ್ಲೇ ಪ್ರಸಾದ ಕೊಟ್ಟಿದ್ರು. ಅದನ್ನೇ ಅನ್ನಪ್ರಾಶನ ಫಸ್ಟು ತಿನ್ನಿಸ್ಬೇಕು ಅಂತ. ಅದನ್ನು ಚಿನ್ನದ ಉಂಗುರದಲ್ಲಿ ತಿನ್ನಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಅವರು ಶ್ಲೋಕ ಎಲ್ಲ ಹೇಳಿ ಅವ್ರು 3 ಸಲ ತಿನ್ನಿಸ್ಬೇಕು, ನಾನು 3 ಸಲ ತಿನ್ನಿಸ್ಬೇಕು. ಆಮೇಲೆ ಅವ್ರ ಅಕ್ಕನೂ ತಿನ್ನಿಸ್ತೀನಿ ಅಂತ ಹಠ ಮಾಡಿ ತಿನ್ನಿಸ್ತಾ ಇದ್ಲು. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಆದರೂ ಅವನು ತಿನ್ನಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಚೆನ್ನಾಗಿ ತಿಂದ. ಪೂಜೆ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಚೆನ್ನಾಗಿ ಊಟ ಮಾಡಲಿ ಅವನು ಅಂತ ಕೇಳಿಕೊಂಡು ಅಕ್ಷತೆ ಹಾಕಿ ಅಂತ ಹೇಳಿದ್ರು. ಅದನ್ನು ಹಾಕಿದ್ಮೇಲೆ ಅವ್ರಿಗೆ ದಕ್ಷಿಣೆ ಕೊಟ್ಬಿಟ್ಟು ಅವ್ರ ಕಾಲಿಗೆ ಬಿಟ್ಬಿಟ್ಟು ನಮಸ್ಕಾರ ಮಾಡಿ ನಾಷ್ಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ದೇವಸ್ಥಾನದಲ್ಲೇ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರಸಾದ ಕೊಡೋದು. ನೋಡಿ ನನ್ನ ಮಗ ಇವಾಗೇ ಊಟ ಮಾಡಬೇಕು ಅಂತ ಪ್ಲೇಟನ್ನು ಎಕ್ಕೊಂಡು ಕೂತಿದ್ದಾನೆ. ಆಮೇಲೆ ಪ್ರಸಾದ ಬಂತು. ಪೇಪರ್ ಅವಲಕ್ಕಿ ಮತ್ತು ಕಾಫಿ ಕೊಟ್ಟರು. ಚೆನ್ನಾಗಿತ್ತು. ಆಮೇಲೆ ಒಂದಷ್ಟು ಫೋಟೋ ತಕ್ಕೊಂಡು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.